ಪದಪಯಣ ಗಾನ ಸಿಂಚನ. ಗಾನಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದ ತ್ರಿವಳಿ ರತ್ನಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವಂತಹ ಸಮಯ. ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಹಾಡೋದಕ್ಕೆ ಬರ್ತಾ ಇದ್ದಾರೆ ಮಾರಣ್ಣ. ಆನ್ ಸ್ಟೇಜ್ ಪ್ಲೀಸ್. ಈಶ್ವರ ದಯಪಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀ ಇಲ್ಲದೆ ನನಗೆ ಬದುಕೆಲ್ಲಿದೆ. ಮಾದೇಶ್ವರ ದಯಬಾರದೆ ಹಗಲಲ್ಲೂ ನಿನದೇ ಧ್ಯಾನ, ಇರುಳಲ್ಲೂ ನಿನ್ನ ಗುಣಗಾನ. ಮನೆ ದೇವ ಎಂಬುದವರೆತು ಬೇರೇನು ಕಾಣೆ ತಂದೆ. ತಂದೆಯು ನೀನೇ ಸ್ವಾಮಿ, ತಾಯಿಯು ನೀನೇ ಸ್ವಾಮಿ. ನಾ ಕಂಡ ಬಂಧು ಬಳಗ ಎಲ್ಲವೂ ನೀನೇ ಸ್ವಾಮಿ. ನಿನ್ನ ಪಾದ ನಂಬಿ ಬಂದೆ ದಯ ತೋರ ಮಹದೇವ. ನಿನ್ನ ಪಾದ ನಂಬಿ ಬಂದೆ ದಯ ತೋರ ಮಹದೇವ. ನೀನಿಲ್ಲದ ಬಾಳು ಸುಖವೆಲ್ಲಿದೆ, ನೀ ಹರಸದೆ ನನಗೆ ಬದುಕೆಲ್ಲಿದೆ. ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀ ಇಲ್ಲದೆ ನನಗೆ ಬದುಕೆಲ್ಲಿದೆ. ದೇವತೆಗಳನ್ನೇ ಕಾಪಾಡಿದಂತ ಸ್ವಾಮಿ, ನಂಬಿದ ಮನೆಯಲ್ಲಿ ನಲಿವ ನಿಜ ದೈವ ನೀನೇ ಸ್ವಾಮಿ. ಸಿರಿತನದ ಸಿಹಿಯ ಕೇಳೆ, ಬಡತನದ ಬೇಗೆಯ ತಾಳೆ. ನಿನ ಪಾದ ಸೇವೆಗೆಂದೇ ಮುಡಿಪಾಯ್ತು ನನ್ನಿ ಬಾಳೆ. ನಾ ಮಾಡಿದಂತ ಪಾಪ ಪರಿಹರಿಸೋ ದೇವ, ನಾ ಮಾಡಿದಂತ ಪಾಪ
ಪರಿಹರಿಸೋ ದೇವಾ ಈ ದಾಸನ ಮೇಲೆ ಮುನಿಸೇತಗೆ ನೀ ಹರಸದ ಬದುಕು ಎನಗೆ ತಗೆ ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ ನೀ ಇಲ್ಲದೆ ಎನಗೆ ಬದುಕೆಲ್ಲಿದೆ ಮಾದೇಶ್ವರ ದಯಬಾರದೆ. ಅರ್ಚನಾ ಮ್ಯಾಮ್ ನಮಸ್ಕಾರ ಮರಣ. ನಮಸ್ಕಾರ. ನೀವು ನಗಬೇಕು ಅಂದರೆ ನಾನು ಏನು ಮಾಡ್ಬೇಕು ಹೇಳಿ? ಹಾಡು ಮುಗಿಸಿದ್ಮೇಲೆ ನಗ್ತಾ ಇರ್ತಾರೆ. ಹಾಡುವಾಗಲೂ ನಕ್ಕಿದ್ರೆ ಅಫ್ಕೋರ್ಸ್ ಸ್ಯಾಡ್ ಸಾಂಗ್ಸಲ್ಲಿ ನಕ್ಕೊಂಡು ಹಾಡೋಕ್ಕಾಗಲ್ಲ, ಅರ್ಥ ಆಗತ್ತೆ. ಬಟ್ ಇದು ಭಕ್ತಿಯ ಹಾಡಲ್ವೇ, ಸ್ವಲ್ಪ ನಕ್ಕೊಂಡು ಹಾಡಿದ್ರೆ ಇನ್ನೂ ಲೈವ್ಲಿ ಆಗಿರುತ್ತೆ ಅಷ್ಟೇ ಅಲ್ವಾ? ಆಮೇಲೆ ಇದರ ಕಂಪೋಸಿಷನ್ನು ಸಂಪೂರ್ಣವಾದ ಕ್ರೆಡಿಟ್ ನಾವು ಸಿ ಅಶ್ವಥ್ ಅವ್ರಿಗೆ ಕೊಡಲೇಬೇಕು. ನಾನು ಇದಕ್ಕೆ ಮುಂಚೆ ಬಹಳಷ್ಟು ಹಾಡುಗಳನ್ನು ಚಲನಚಿತ್ರದ ಟ್ಯೂನನ್ನು ಫೋಕಿಗೆ ಬಳಸ್ಕೊಂಡು ಸಾಹಿತ್ಯ ಬರೆದಿದ್ದನ್ನು ಕೇಳಿದ್ದೆ, ಬಹಳಷ್ಟು ಹಾಡುಗಳು. ಬಟ್ ಭಾವಗೀತೆಯಿಂದ ಟ್ಯೂನನ್ನು ತಗೊಂಡು ಮಾಡಿದ್ದು ನಾನು ಮೊದಲನೇ ಸಲ ಈ ಹಾಡಲ್ಲಿ ಕೇಳಿದ್ದು. ಯಾಕಂದರೆ ಇದು ನೀನಿಲ್ಲದೆ ನನಗೇನಿದೆ, ಈ ಹಾಡು ಕೂಡ ಈಕ್ವಲಿ ಪಾಪ್ಯುಲರ್ ಆಗಿದ್ದಂತಹ ಹಾಡು, ಆ ಟ್ಯೂನು ಅಲ್ವಾ? ನೀವು ಕೇಳಿರ್ಬೋದು ಬಹುಶಃ. ಸೊ ಇಷ್ಟು ಪಾಪ್ಯುಲರ್ ಆಗಿರುವಂತಹ ಭಾವಗೀತೆಯ ಟ್ಯೂನನ್ನು ಅವ್ರು ತಗೊಂಡು ಜನಪದ ಸಾಹಿತ್ಯಕ್ಕೆ ಅಳವಡಿಸ್ಕೊಂಡಾಗ ಸ್ವಲ್ಪ ಎಲ್ಲ ಅಪಸ್ವರಗಳು, ಕೋಪ ಅದು ಇದು ಸ್ವಲ್ಪ ಎದ್ದಿತ್ತು ನಮ್ಮ ಫೀಲ್ಡಲ್ಲಿ. ಈ ಹಾಡು ತುಂಬ ಕಷ್ಟ, ಯಾಕಂದರೆ ಮೋಸ್ಟ್ ಆಫ್ ದ ಸಾಂಗ್ ಬರೀ ಹೈ ಪಿಚ್ಚಲ್ಲೇ ಇರೋದು. ನೀವು ತುಂಬ ಅದ್ಭುತವಾಗಿ ಹಾಡಿದ್ರಿ. ಹಗಲಲ್ಲೂ ನಿನ್ನದೇ ಧ್ಯಾನ, ಇರುಳಲ್ಲೂ ನಿನ್ನ ಗುಣಗಾನ, ಮನೆ ದೇವ ಎಂಬುದವರೆತು ಬೇರೇನು ಕಾಣೆ ತಂದೆ. ಯಾಕಂದರೆ ನಿಮಗೆ ಪ್ಲಸ್ ಏನು ಅಂದರೆ ನಿಮಗೆ ಒಳ್ಳೆ ರೇಂಜ್ ಇದೆ, ನಿಮಗೆ ಹೈಯರ್ ನೋಟ್ಸ್ ಹಾಡೋದು ಏನು ಕಷ್ಟ ಅಲ್ಲ. ಹಾಗಾಗಿ ಈ ಹಾಡು ನಿಮ್ಮ ಧ್ವನಿಯಲ್ಲಿ ತುಂಬ ಚೆನ್ನಾಗಿ ಕೇಳಿಸ್ತು. ಆಲಾಪ್ ಮಾಡುವಾಗ ಮಾತ್ರ ಶಾರ್ಪ್ ಹಾಡಿದ್ರಿ ನೀವು ಅಲ್ವಾ? ಗೊತ್ತಾಯ್ತಾ ನಿಮಗೆ? ಗೊತ್ತಾಯ್ತು. ಬಟ್ ಇವತ್ತು ನಿಮ್ಮ ಧ್ವನಿ ಕೂಡ ಕ್ರಿಸ್ಟಲ್ ಕ್ಲಿಯರಾಗಿ ಕೇಳಿಸ್ತಾ ಇತ್ತು, ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು ನಿಮ್ಮ ಧ್ವನಿ. ನೆನ್ನೆ ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಮೇಡಮ್, ಏನೋ ಮಾದಪ್ಪನ ದಯೆ ಇವತ್ತು ಇಷ್ಟರ ಮಟ್ಟಿಗೆ. ಹೌದಾ? ನಿಜವಾಗ್ಲೂ ಹಾಗಾದ್ರೆ ಇದು ಪವಾಡನೇ? ಇದು ನಿಜವಾಗ್ಲೂ ಪವಾಡನೇ ಮೇಡಮ್. ಆಕ್ಚುಲಿ ಬೇರೆ ಸಂಚಿಕೆಗಳಿಗಿಂತ ಚೆನ್ನಾಗಿ ಕೇಳಿಸ್ತಾ ಇತ್ತು ಇವತ್ತು ನಿಮ್ಮ ಧ್ವನಿ. ತಂದೆಯು ನೀನೇ ಸ್ವಾಮಿ, ತಾಯಿಯು ನೀನೇ ಸ್ವಾಮಿ, ನಾ ಕಂಡ ಬಂಧು ಬಳಗ ಎಲ್ಲವೂ ನೀನೇ ಸ್ವಾಮಿ. ನನಗೆ ಹೀಗೆ ಒಂದ್ಸಲಿ ಆಗಿತ್ತು. ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮ, ತುಂಬ ದೊಡ್ಡ ಕಾರ್ಯಕ್ರಮ, ಅದು ಶೂಟ್ ಮಾಡಿ ಚಾನಲ್ಗೆ ಪ್ರಸಾರಕ್ಕೆ ಹಾಕುವಂಥ ಕಾರ್ಯಕ್ರಮ. ಅಲ್ಲಿ ನಾನು ಎಮ್ಮ ಮನೆ ಅಂಗಳದಿ ಹಾಡನ್ನು ಹಾಡಬೇಕು, ಈ ಶ್ರುತಿಯಲ್ಲಿ ಕಿರ್ಚಬೇಕು ಹೈ ಪಿಚ್ಚಲ್ಲಿ. ನನಗೆ ಅವತ್ತು ಬೆಳಗ್ಗೆ ಹೇಳ್ತೀನಿ, ಇಷ್ಟೇ, ಧ್ವನಿನೇ ಬರ್ತಾಯಿಲ್ಲ, ಮಾತಾಡಲಿಕ್ಕೂ ಆಗ್ತಾಯಿಲ್ಲ. ನಾನು ಅವರಿಗೆ ಕಾರ್ಯಕ್ರಮದವ್ರಿಗೆ ಫೋನ್ ಮಾಡಿದೆ, ಬೇರೆ ಯಾರಿಗ ಕೈಲಾದರೂ ಹಾಡಿಸ್ಬಿಡಿ, ನನ್ನ ಕೈಲಿ ಆಗ್ತಾನೇ ಇಲ್ಲ, ಇನ್ನು ಸಂಜೆ ಒಳಗಿದ್ದು ಸರಿ ಹೋಗಲ್ಲ ಇದು ಅಂತ. ಅವರು ಏನಾಗಲ್ಲ, ನೀನು ಬಾ, ನೀನು ಸರಿ ಹೋಗುತ್ತೆ ಅಂತಂದರು. ಬಿ ವಿ ಶ್ರೀನಿವಾಸ್ ಅವರು. ಆಯಿತಾ, ಬಾಮ್ಮ ನೀನು ಸರಿ ಹೋಗುತ್ತೆ, ಬಾ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಬಾ ಅಂದರು. ಆದರೆ ನನಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ. ಆಮೇಲೆ ನನ್ನ ಹಸ್ಬೆಂಡ್ ಅವತ್ತು ಪುಣ್ಯಕ್ಕೆ ಫ್ರೀ ಇದ್ದರು. ನೀನು ಎಲ್ಲರೂ ಒಟ್ಟಿಗೆ ಹೋಗಬೇಡ, ಅಲ್ಲಿ ಹೋದರೆ ನೀನು ಮಾತಾಡೋ ಪ್ರಯತ್ನ ಮಾಡ್ತೀಯ, ನಾನೇ ಕರ್ಕೊಂಡು ಹೋಗ್ತೀನಿ ನಿನ್ನ, ದಾರಿ ಉದ್ದಕ್ಕೂ ಸುಮ್ಮನೆ ಮೌನ ವ್ರತ ಮಾಡಿಕೊಂಡು ಬಾ ಅಂತಂದ್ಬಿಟ್ಟು ನಾನು ಇದರಲ್ಲಿ ಫ್ಲಾಸ್ಕಲ್ಲಿ ಕಷಾಯ ಇಟ್ಕೊಂಡು ಕುಡ್ಕೊಂಡು ಸಿಪ್ ಮಾಡ್ಕೊತ ಹೋದೆ. ಅಲ್ಲಿ ಹೋಗುವಾಗ ಸ್ವಲ್ಪ ಮಾತಾಡಲಿಕ್ಕೆ ಬರ್ತಾಯಿತ್ತು. ಆವಾಗಲೂ ಅವ್ರಿಗೆ ಹೋಗಿ ಹೇಳಿದೆ, ಇನ್ನೇನು 1 ಅವರಲ್ಲಿ ಶುರುವಾಗಬೇಕು ಕಾರ್ಯಕ್ರಮ. ಆವಾಗಲೂ ಹೇಳಿದೆ, ಸರ್ ದಯವಿಟ್ಟು ಬೇರೆ ಯಾರಿಗಾದರೂ ಕೊಟ್ಟುಬಿಡಿ ಅಥವಾ ಕ್ಯಾನ್ಸಲ್ ಮಾಡಿ, ನಾನು ವಾಪಸ್ ಹೋಗ್ತೀನಿ ಅಂತ. ಏನಾಗಲ್ಲ ಹಾಡಮ್ಮ ಅಂದರು. ಶ್ರುತಿ ಕಮ್ಮಿ ಮಾಡ್ಕೊಂಡು ಹಾಡಲ್ಲ ಅಂದರು, ಅದು ಬೇಡ ಅಂದರು. ಆಮೇಲೆ ಸ್ಟೇಜಿಗೆ ಹೋಗುವಾಗ ಹೇಳಿದೆ, ದೇವರೇ ಎಲ್ಲ ನಿನ್ನ ಮೇಲೆ ಹಾಕಿದ್ದೀನಿ,
ತಪ್ಪೋ ಒಪ್ಪೋ ನೆಪ್ಪೋ ನಿನಗೆ ಬಿಟ್ಟಿದ್ದು, ನನ್ನನ್ನು ನೀನೇ ಕಾಪಾಡಬೇಕು ಅಂದ್ಕೊಂಡು ಸ್ಟೇಜ್ ಮೇಲೆ ಹೋದೆ. ಅದು ಹೇಗೆ ಹಾಡಿದೆ ಅಂತ ನನಗೆ ಇವತ್ತಿಗೂ ಅರ್ಥ ಆಗ್ತಿಲ್ಲ. ಎಲ್ಲೂ ಏನೂ ಕಷ್ಟಪಡದೆ ಆ ಹೈ ಪಿಚ್ಚಲ್ಲಿ ಕಿರ್ಚಿ ಹಾಡು ಮುಗಿಸ್ದೆ. ಹಾಡು ಮುಗಿಸಿ ವಾಪಸ್ ಬ್ಯಾಕ್ ಸ್ಟೇಜಿಗೆ ಬರ್ತೀನಿ, ಮತ್ತೆ ವಾಯ್ಸ್ ಹೋಯ್ತು. ಅದಷ್ಟು ಜಾಗಕ್ಕೆ ಮಾತ್ರ ನನ್ನ ವಾಯ್ಸ್ ಇದ್ದಂಗೆ ಇತ್ತು. ಯಾರೋ ಬಂದು ಹಿಂಗೆ ತಗೋ ಇಷ್ಟೊತ್ತು ತನಕ ನೀನು ಕೊಡ್ತೀನಿ. ಜಯದ್ರಥಂಗೆ ವರ ಸಿಕ್ಕಿರುತ್ತಲ್ಲ, ಅದೊಂದು ಚಕ್ರವ್ಯೂಹದ ದಿವಸ ಮಾತ್ರ ಅವನಿಗೆ ವಿಶೇಷವಾದ ಪವರು. ಹಾಗೆ ಅವತ್ತೇನೋ ನನಗೆ ದೇವರು ಈ ಒಂದು ಹಾಡು ಹೇಳೋ ತನಕ ನಿಂಗೆ ಸ್ವಲ್ಪ ಶಕ್ತಿ ಕೊಡ್ತೀನಿ ಅಂದಂಗಿತ್ತು. ಹಾಗೆ ಬಹುಶಃ ಇವತ್ತು ನಿಮಗೆ ಖಂಡಿತ ದೇವ್ರನ್ನ ನೀವು ಸಂಪೂರ್ಣವಾಗಿ ನಂಬಿದ್ರೆ ಕೈ ಬಿಡಲ್ಲ ಮಾರಣ್ಣವ್ರೆ. ಮೃತ್ಯುಂಜಯ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್. ಯಾಕೆಂದರೆ ಬೆಳಿಗ್ಗೆ ಅವರೇ ನನ್ನ ಮೈಂಡಲ್ಲಿ ಬೇರೆ ರೀತಿಯೇ ಆಲೋಚನೆ ಇತ್ತು, ಅವರು ತುಂಬ ತಿದ್ದಿ ಬುದ್ಧಿ ಹೇಳಿ ಕಳಿಸಿದ್ರು ನನಗೆ. ಇಲ್ಲಿ ಮಾತಾಡಲಿಕ್ಕೂ ಆಗ್ತಾ ಇರಲಿಲ್ಲ ನೆನ್ನೆ ಎಲ್ಲ ನನಗೆ. ಇವತ್ತು ಇಷ್ಟರ ಮಟ್ಟಿಗೆ ಕ್ಲಿಯರ್ ಆಗುತ್ತೆ ವಾಯ್ಸು ಅನ್ನೋ ಗ್ಯಾರಂಟಿನೇ ಇರಲಿಲ್ಲ ನಾನು. ನೋಡಿ, ಇಂಥ ಹಾಡನ್ನು ಆರಿಸ್ಕೊಂಡು ಇಷ್ಟು ಹೈ ಪಿಚ್ಚಿನ ಹಾಡನ್ನು ಸರಾಗವಾಗಿ ಹಾಡಿ ಮುಗಿಸಿದ್ರಲ್ಲ, ಫ್ಯಾಂಟಾಸ್ಟಿಕ್ ಮಾರಣ್ಣ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ಸ್. ನಿಮಗೆ ಲೋ ನೋಟ್ಸ್ ಮಾತ್ರ ನೀ ಇಲ್ಲದೆ ನನಗೆ ಬದುಕೆಲ್ಲಿದೆ ಅದು ಹಾಡುವಾಗ ಮಾತು ಲೋ ಹೋಗುವಾಗ ನಿಮಗೆ ಆ ಲೋವರ್ ನೋಟ್ಸು ಸ್ವಲ್ಪ ರೀಚ್ ಆಗ್ತಿರ್ಲಿಲ್ಲ. ನೀವು ಸ್ವಲ್ಪ ಲೋವರ್ ನೋಟ್ಸನ್ನು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯೂಶ್ವಲಿ ಹೈ ಪಿಚ್ಚಲ್ಲಿ ಹಾಡೋರಿಗೆ ಲೋವರ್ ನೋಟ್ಸು ಹೋಗೋದಿಲ್ಲ, ಕಷ್ಟ ಅಲ್ವಾ? ಸೊ ನಾವು ಯಾವುದೇ ರೀತಿಯ ರೇಂಜಲ್ಲೂ ಹಾಡಲಿಕ್ಕೆ ತಯಾರು ಮಾಡ್ಕೋಬೇಕಾಗತ್ತೆ ಗಂಟ್ಲನ್ನು, ಅಲ್ವಾ? ಓಕೆ ಮೇಡಮ್. ಈಗ ನೀವು ರೆಕಾರ್ಡಿಂಗ್ ಹೋಗ್ತೀರಾ, ಅವ್ರು ಮೊದಲೇ ಕಂಪೋಸ್ ಮಾಡಿಬಿಟ್ಟಿರ್ತಾರೆ ಮ್ಯೂಸಿಕ್ ಡೈರೆಕ್ಟ್ರು. ಹೌದಾ? ಕೆಲವರು ಇರ್ತಾರೆ ನಮ್ಮ ಪ್ಲಸ್ ಮೈನಸನ್ನು ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಕಂಪೋಸ್ ಮಾಡೋರು. ಬಟ್ ಯೂಶ್ವಲಿ ಟ್ರ್ಯಾಕ್ ರೆಡಿಯಾಗಿ ಹೋಗಿರುತ್ತೆ, ನೀವು ಅದಕ್ಕೆ ಹಾಡಬೇಕು ಆಗ್ತಾಯಿಲ್ಲ ಅಂದಾಗ ಏನು ಮಾಡ್ತೀರಿ, ಅಲ್ವಾ? ಆ ಶ್ರುತಿಯಲ್ಲಿ ಹಾಡಬೇಕು ಅಂದಾಗ. ಸೊ ಪ್ರೊಫೆಷ್ನಲ್ ಸಿಂಗಿಂಗ್ ಅಂತ ಹೋಗುವಾಗ ರೇಂಜ್ ಲೋ ಹೈ ಎರಡೂ ಹಿಡಿತದಲ್ಲಿ ಇಟ್ಕೊಳ್ಳೋ ಥರ ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಫ್ಯೂಚರಿಗೆ ಒಳ್ಳೆಯದು. ಓಕೆ, ಒಳ್ಳೇದಾಗಲಿ ಮರಣ್ಣ. ಥ್ಯಾಂಕ್ಸ್ ಮ್ಯಾಮ್. ವೇಮ್ಗಲ್ ಸರ್. ಮರಣವರೇ, ಸರ್ ಹೇಳಿ. ಮಹದೇಶ್ವರನ ಮೇಲೆ ಭಾಳಷ್ಟು ಭಕ್ತಿಗೀತೆಗಳಿದ್ದಾವೆ ಅಲ್ವೇ? ಅದರಲ್ಲೂ ಈ ಹಾಡಂತೂ ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಅನೇಕ ಭಕ್ತಿಗೀತೆಗಳಲ್ಲಿ ಇದು ಇತ್ತೀಚೆಗೆ ತುಂಬ ಜನಪ್ರಿಯಗೊಂಡಿರ್ತಕ್ಕಂಥ ಹಾಡು. ಮತ್ತು ಈ ಹಾಡು ಕೇಳ್ತಾ ಇದ್ದರೆ ಒಂದು ರೀತಿ ತಾನಾಗೇ ದೇವರು ಆವರಿಸ್ಕೊಂಡಂಗೆ ಇರುತ್ತೆ. ಅಂಥ ಚರಣಗಳು, ಅಂಥ ಅರ್ಥಗರ್ಭಿತವಾದ ಪದಗಳು ಹಾಡಲಿದೆ. ನಾ ಮಾಡಿದಂಥ ಪಾಪ ಪರಿಹರಿಸೋ ದೇವಾ, ಈ ದಾಸನ ಮೇಲೆ ಮುನಿಸೇತಕ್ಕೆ. ನಿಮಗೆ ಆರೋಗ್ಯ ಸರಿ ಇಲ್ಲದೇ ಇದ್ದರೂ ಸಹ ನೋಡಿ, ಮಲೆ ಮಹದೇಶ್ವರ ನಿಮ್ಮ ಮೈ ಮೇಲೆ ಬಂದು ಇವತ್ತು ಏನು ನಿಮ್ಮ ಧ್ವನಿಗೆ ಅವರು ದೇವರು ಸಾಕ್ಷಿಯಾಗಿ ಈ ವೇದಿಕೆಯಲ್ಲಿ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಪ್ರೆಸೆಂಟ್ ಮಾಡಿದ್ದೀರ ಅಲ್ವೇ? ಹಾಂ, ಆ ದೇವ್ರಿಗೊಂದು ನಮಸ್ಕಾರ. ನಾವೆಲ್ಲರೂ ಸೇರಿ ಆ ಮಲೆ ಮಹದೇಶ್ವರಿಗೆ ಒಂದು ಸಾರಿ ಉಘೆ ಅಂತ ಹೇಳೋಣ. ಏನಂತೀರಿ? ಉಘೆ ಮಾದಪ್ಪ. ಉಘೆ. ತುಂಬ ಚೆನ್ನಾಗಿ ಆಡಿದ್ರಿ ಎಲ್ಲ. ಇನ್ನೇನು ಅದ್ರ ಬಗ್ಗೆ ಅನುಮಾನ ಬೇಡ. ಇನ್ನು ಒಳ್ಳೊಳ್ಳೆ ಗೀತೆಗಳನ್ನ ನಿಮ್ಮ ಕಂಠದಲ್ಲಿ ಮೂಡಿ ಬರಲಿ. ಹಾಂ, ಮುನಿರಾಜು ಸರ್. ಮರಣರೇ, ಸರ್ ಹೇಳಿ. ಚರಣದಲ್ಲಿ ಸಾಹಿತ್ಯ ಮಿಸ್ ಮಾಡಿಕೊಂಡ್ರಿ. ಮೊದಲನೇ ಚರಣದಲ್ಲಿ ನಿಮ್ಮ ಸಾಹಿತ್ಯನೇ ಸೇರಿಸ್ಕೊಂಡು ಮ್ಯಾನೇಜ್ ಮಾಡಿದ್ರಿ. ಹೌದು ಸರ್. ಹೌದು ತಾನೇ? ಹೌದು ಸರ್, ಹೌದು. ಹಗಲಲ್ಲೂ ನಿನ್ನದೇ ಧ್ಯಾನ, ಇರುಳಲ್ಲಿ ನಿನ್ನ ಗುಣಗಾನ, ಮಹಾದೇವ ನೆನೆಯದೆ ನಿನ್ನ ನಿಲದಯ್ಯ ನನ್ನೀ ಪ್ರಾಣ ಅಲ್ವಾ? ಅದ್ರ ಬದಲು ಬೇರೆ ಏನೋ ಹೇಳಿದ್ರಿ ನೀವು. ಹಗಲಲ್ಲೂ ನಿನ್ನದೇ ಧ್ಯಾನ, ಇರುಳಲ್ಲೂ ನಿನ್ನ ಗುಣಗಾನ, ಮನೆ ದೇವ ಎಂಬುದವರೆತು ಬೇರೇನು ಕಾಣೆ ತಂದೆ ಅಲ್ವಾ? ಇರಲಿ, ಆದರೆ ಆ ಜಾಣತನ ಮೆರೆದ್ರಲ್ಲ, ಏನೋ ಒಂದು ಪದನ ಸೇರಿಸ್ಕೊಂಡು ಅದನ್ನು ಯಾರಿಗೂ ಗೊತ್ತಾಗ್ದಂಗೆ ಹಾಡ್ಬಿಟ್ರಲ್ಲ. ಮಹದೇಶ್ವರನೇ ಕೊಟ್ಬಿಟ್ಟವ್ರು ನಿಮ್ಗೆ ಪದಗಳನ್ನ ತಗೊಂಡು ಹಾಡ್ಬಿಡಪ್ಪ, ಏನೋ ಒಂದು ಒಟ್ಟಾರೆ ಹಾಡು ಮುಗಿಬೇಕು. ಈ ಹಾಡು ಬಗ್ಗೆ ಒಂದು ದೊಡ್ಡ ವಿವಾದ ಎದ್ದಿತ್ತು ಸುಗಮ ಸಂಗೀತ ಕ್ಷೇತ್ರ ಮತ್ತು ಜನಪದ ಕ್ಷೇತ್ರದಲ್ಲಿ. ಎಲ್ಲರೂ ಅಶ್ವಥ್ ಸರ್ಗೋಗಿ ನೋಡಿ ಈ ಥರ ಆಗಿದೆ, ಏನು ಮಾಡ್ತೀರಿ, ಎಲ್ಲ ಟ್ಯೂನನ್ನು ಕದ್ದು ಈ ಥರ ಮಾಡ್ತಾರೆ, ಹಾಗೆ ಹೀಗೆ ಅಂತ ನಡೀತಾ ಇತ್ತಲ್ಲ. ಆಗ ಎಲ್ಲ ಸೇರಿಕೊಂಡು ಮಾದೇಶ್ವಾಮಿಯವ್ರಿಗೆ ಹೋಗಿ ಫಸ್ಟ್ ಅವ್ರ ಹತ್ರ ಮಾತಾಡಿ ಅಂತಂದಾಗ ಒಂದು ಹಣ್ಣಿನ ಬುಟ್ಟಿ ಹೂ ಇಟ್ಕೊಂಡು ಹೋಗಿ, ಸ್ವಾಮಿ ತಪ್ಪಾಗ್ಬಿಟ್ಟದೆ, ಒಪ್ಪಿಸ್ಕೋಬೇಕು. ಈ ಮಾದೇಶ್ವರ ಹಾಡು ಕ್ಯಾಸೆಟ್ಟು ತುಂಬ ಪಾಪ್ಯುಲರ್ ಆಗಿಬಿಟ್ಟಿತ್ತು. ಅಮೇರಿಕದ ಒಂದರಲ್ಲಿ 2000 ಕ್ಯಾಸೆಟ್ ಅವತ್ತಿನ ಕಾಲಕ್ಕೆ.
ಆತ ಜೀವಮಾನದಲ್ಲಿ ನೋಡದೇ ಇರೋಷ್ಟು ಸಂಪಾದನೆ ಮಾದೇವ ಸ್ವಾಮಿಗೆ ಬರ್ತಾ ಇತ್ತು. ಸಹಜವಾಗಿ ಇದು ಅನಿಸುತ್ತೆ, ಟ್ಯೂನ್ ಕಾಪಿರೈಟ್ಸ್ ಇರುತ್ತೆ. ದೊಡ್ಡವರ ದೊಡ್ಡತನ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲು ಅಶ್ವಥ್ ಸರ್ ಅವರು. ಅವ್ರ ಹತ್ರ ಹೋಗಿ ಕೇಳ್ಕೊಂಡಾದ್ಮೇಲೆ, ಹೌದಾ ಮಾಡಿದ್ಯಾ, ಏನು ಮಾಡಿದ್ಯಾ, ಅದನ್ನು ಮಾದೇಶ್ವರನ ಮೇಲೆ ಮಾಡಿದ್ದೀನಿ, ಬದುಕೊಂಡೆ ಹೋಗಪ್ಪ, ಮಾದೇಶ್ವರನ್ ತಾನೇ, ಇನ್ಯಾರ್ದು ಮಾಡಿಲ್ವಲ್ಲ, ಬಾಡಬಾ ಬದುಕೋ ಹೋಗು, ಅದರಿಂದ ಏನು ಬೇಜಾರೇನಿಲ್ಲ, ಮುಂದೆ ಹಿಂಗೆ ಮಾಡಬೇಡ ಅಂಥೇಳಿ ಹೇಳಿಬಿಟ್ಟು ಕಳಿಸಿದ್ರಂತೆ. ಈ ಥರದ್ದು ಇವತ್ತೇನಾರು ಆಗಿದ್ದಿದ್ರೆ ಯಾರಾದರೂ ಬಿಡ್ತಿದ್ರ ಅದನ್ನು? ಎಷ್ಟು ಕೇಸ್ಗಳು ನಡೀತಾ ಇದೆ ಗೊತ್ತಾ? ಇದೇ ಕಾಣದ ಕಡಲಿಗೆ ಹಾಡನ್ನು ಸಿನಿಮಾಗೆ ಬಳಸ್ಕೊಂಡಾಗೂ ಕೂಡ ಒಂದು ಕಂಪ್ನಿಯವರು ಅದ್ರ ಮೇಲೆ ಕೇಸ್ ಹಾಕಿದರು. ಈ ಥರದ್ದು ತುಂಬ ನಾವು ನೋಡ್ತಾ ಇದ್ದೀವಿ. ಅಂಥದ್ರಲ್ಲಿ ನಾವು ನಿಜವಾಗ್ಲೂ ಅಶ್ವಥ್ ಸರ್ ಅವ್ರಿಗೆ ಜೋರು ಚಪ್ಪಾಳೆ ಯಾಕೆ ಕೊಡಬೇಕು ಅಂತಂದರೆ, ಒಬ್ಬ ಸಾಮಾನ್ಯ ಜನಪದ ಹಾಡುಗಾರ ಕಣಪ್ಪ ನೀನು, ಏನೋ ಮಾದೇಶ್ವರನ ಮೇಲೆ ಹಾಡ್ಬಿಟ್ಟಿದೆಯಾ, ಇನ್ನು ಅದ್ರ ಮೇಲೆ ನಾನು ಯಾಕೆ ಬರಲಿ, ಆ ದೇವರು ನಿನ್ನನ್ನು ಕಾಪಾಡಲಿ ನಮ್ಮನ್ನು ಕಾಪಾಡಲಿ, ಬದುಕು ಅಂತ ಹೇಳಿ ಕಳಿಸಿದ್ರಂತೆ. ಈ ದೊಡ್ಡತನಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಅಶ್ವಥ್ ಸರ್ ಅವರು ಒಂದು ಸ್ವಲ್ಪ ಮಾತಾಡೋದ್ರಲ್ಲಿ ಸ್ವಲ್ಪ ಒಂಥರ ಏನ್ರಿ ಯಾಕ್ರಿ ಈ ಥರ ಅವರು ಆ ಥರನೇ ಮಾತಾಡ್ತಿದ್ದಿದ್ದು ನೋಡಿದ್ರೆ ಹೊರಟೇನೋ ಮನುಷ್ಯ, ಈ ಮನುಷ್ಯ ಹೊರಟೊರಟಾಗಿ ಮಾತಾಡ್ತಾರೇನೋ ಅಂತ ಅನ್ಸ್ಕೋಬೇಕು. ಅವರು ಮಗುನಂಥ ಮನಸ್ಸು ಅವ್ರದ್ದು, ಮಗುನಂಥ ಮನಸ್ಸು. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಂದು ಸಾಂಗ್ ರೆಕಾರ್ಡ್ ನಡೀತಾ ಇತ್ತಂತೆ. ರೆಕಾರ್ಡ್ ನಡೀತಿದ್ದಂಗೆ ಇದ್ದಕ್ಕಿದ್ದಂಗೆ ಅಳಕ್ಕೆ ಶುರು ಮಾಡಿದ್ರಂತೆ ಅಶ್ವಥ್ ಅವರು. ಯಾಕೆ ಅಳ್ತಿದ್ದಾರೆ ಅಂತ ಗೊತ್ತಿಲ್ಲ, ಏನು ಕಾರಣ ಅಂತ ಹೋಗಿ ಕೇಳಿದ್ರೆ, ಅವ್ರ ಮನೆಯಲ್ಲಿ ಒಂದು ನಾಯಿ ಮರಿ ತುಂಬ ಪೆಟ್ಟವ್ರು ಸಾಕೊಂಡಿದ್ರೆ ಒಂದು ತೀರ್ಕೊಂಬಿಟ್ಟಿದೆ. ಮಕ್ಕಳತ್ತಂಗೆ ಬಿಕ್ಕಿ 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 ಹೇಳ್ತಾ ಇದ್ರಂತೆ. ವ್ಯಕ್ತಿನ ನೋಡಿದಾಗ ಆ ವ್ಯಕ್ತಿಯ ಒಳಗಡೆ ಹೋದಾಗ ಎಂತೆಂಥ ಭಾವನೆಗಳಿರ್ತವಲ್ವ. ಹಾಗಾಗಿ ದೊಡ್ಡವರೆಲ್ಲ ಇದೇ ಥರನೇ ಬದುಕಿರ್ತಾರೆ. ಈ ಹಾಡು ಬಂದಾಗ ಈ ಥರದ್ದೆಲ್ಲ ಒಂದು ಸನ್ನಿವೇಶ ನೆನಪಾಯಿತು ನನಗೆ. ಒಳ್ಳೆ ಹಾಡನ್ನು ಆಯ್ಕೆ ಮಾಡಿದ್ರಿ, ಆದರೆ ಅದು ಯಾರಿಗೆ ಸಲ್ಲಬೇಕೋ ಅವ್ರಿಗೆ ಅದು ಸಲ್ಲೇಬೇಕು. ಹಾಗಾಗಿ ಅಶ್ವಥ್ ಸರ್ಗೆ ಅವರ ಇದಕ್ಕೆ ದೊಡ್ಡ ನಮಸ್ಕಾರ. ಅವ್ರಿಗೆ ನಾನು ಎದ್ದು ನಮಸ್ಕಾರ ಮಾಡ್ತಾಯಿದ್ದೀನಿ. ಮತ್ತೆ ಹುಟ್ಟು ಬರಲಿ ಅಂಥ ಚೇತನಗಳು ಹುಟ್ಟು ಬರಲಿ. ಅನಂತ ಸ್ವಾಮಿ, ಅಶ್ವಥ್ ಸರ್ ಅಂತವರು ಈ ಕ್ಷೇತ್ರಕ್ಕೆ ಬೇಕು. ಒಳ್ಳೆಯದಾಗಲಿ. ಮಾರಣ. ಅಣ್ಣನ್ ಯಾರಿಗೋ ತಮ್ಮನ್ ಯಾರಿಗೋ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ಕೆಸ್ತೂರು ಗೋವಿಂದ ರಾಜು. ಅಣ್ಣನ್ಯಾರಿಗೋ ತಮ್ಮ ಯಾರಿಗೋ ಬಂಧು ಯಾರಿಗೋ ಬಳಗ ಯಾರಿಗೋ ಕೆಟ್ಟು ನೀತವರಿಗೋದರೆ ಕೆಟ್ಟು ನೀತವರಿಗೋದರೆ ಅಣ್ಣನ್ಯಾರಿಗೋ ಅಣ್ಣನಿಗೆ ಬಂದ ಮಡದಿಯಾರಿಗೋ ಅಣ್ಣ ನಿನ್ನವನಾದರೆ ಅತ್ತಿಗೆ ನಿನ್ನವಳೇನೆ ಅಣ್ಣನ್ಯಾರಿಗೋ ತಮ್ಮನ್ಯಾರಿಗೋ
ಯಾರಿಗೋ ಈ ತಮ್ಮಂದಿರ್ಯಾರಿಗೋ, ಬಂಧು ಯಾರಿಗೋ ಈ ಬಳಗ ಯಾರಿಗೋ, ಅಣ್ಣ ಯಾರಿಗೋ ಈ ತಮ್ಮಂದಿರ್ಯಾರಿಗೋ, ತಾಯಿ ಸತ್ತ ತವರಲ್ಲಿ ನನ್ನ ಮೊಮ್ಮಗಳೇ ಎನ್ನುವರ್ಯಾರೋ. ತಂದೆ ತಾಯಿ ಇರುವ ತನಕ ರಾಣಿಯಾಗೆ ಬೆಳೆದೇನಲ್ಲೋ, ತಂದೆ ತಾಯಿ ಸತ್ತ ಮೇಲೆ ತಬ್ಬಾಲಿ ಮಗಳಾದೆ, ತಾಯಿ ಇರುವ ತನಕ ರಾಣಿಯಾಗೆ ಬೆಳೆದೇನಲ್ಲೋ, ತಂದೆ ತಾಯಿ ಸತ್ತ ಮೇಲೆ ತಬ್ಬಾಲಿ ಮಗಳಾದೆ, ತಾಯಿಯ ನೋಡಲು ತವರಿಗೆ ಬಂದರೆ ತಾಯಿಯೇ ಕಾಣಲಿಲ್ಲ, ನನ್ನ ತಾಯಿಯ ನೋಡಲು ತವರಿಗೆ ಬಂದರೆ ತಾಯಿಯೇ ಕಾಣಲಿಲ್ಲ, ಅಣ್ಣ ಯಾರಿಗೋ ಈ ತಮ್ಮಂದಿರ್ಯಾರಿಗೋ, ಬಂಧು ಯಾರಿಗೋ ಈ ಬಳಗ ಯಾರಿಗೋ. ನೋಡಲು ತವರಿಗೆ ಓಡಿ ಬಂದೆ, ನನ್ನ ಹಸಿದ ಮಕ್ಕಳನ್ನು ಜೊತೆಯಲ್ಲೇ ಕರೆತಂದೆ, ಅಣ್ಣಯ್ಯ
ಈ ತಮ್ಮಂದಿರ್ಯಾರಿಗೋ ಬಂಧು ಯಾರಿಗೋ ಈ ಬಳಗ ಯಾರಿಗೋ ಅಣ್ಣ ಯಾರಿಗೋ ಈ ತಮ್ಮಂದಿರ್ಯಾರಿಗೋ ತಾಯಿ ಸತ್ತ ತವರಲ್ಲಿ ನನ್ನ ಮಗಳೇ ಎನ್ನುವರ್ಯಾರೋ ತಾಯಿ ಸತ್ತ ತವರಲ್ಲಿ ನನ್ನ ಮಗಳೇ ಎನ್ನುವರ್ಯಾರೋ ಅಣ್ಣ ಯಾರಿಗೋ ಈ ತಮ್ಮಂದಿರ್ಯಾರಿಗೋ ಬಂದು ಯಾರಿಗೋ ಈ ಬಳಗ ಯಾರಿಗೋ. ಧನ್ಯವಾದಗಳು ಮೇಡಮ್. ಅರ್ಚನಾ ಮ್ಯಾಮ್, ಏನು ಹೇಳಲಿ ಗೋವಿಂದರಾಜು, ನಿಜವಾಗ್ಲೂ ನಿಮ್ಮ ಹಾಡಿನ ಮೂಲಕ ಆ ಒಂದು ಚಿತ್ರಣ ಎಲ್ಲ ಕಣ್ಮುಂದೆ ಬಂದು ಒಂಥರ ಸಂಕಟ ಆಗ್ಬಿಡ್ತು ನನಗೆ. ಏನು ಫೀಲ್ ಕೊಟ್ಟು ಹಾಡ್ತೀರಿ ಗೋವಿಂದರಾಜು, ಏನು ಫೀಲ್ ಕೊಟ್ಟು ಹಾಡ್ತೀರಿ? ಅಣ್ಣ ಯಾರಿಗೋ ಈ ತಮ್ಮಂದಿರ್ಯಾರಿಗೋ. ಬಹುಶಃ ಸಿನಿಮಾದಲ್ಲಿ ಹಾಡಿದರೆ ಆ ಆ್ಯಕ್ಟರ್ಸಿಗೆ ಕೆಲಸವೇ ಇರಲ್ಲ. ನಿಮ್ಮ ಹಾಡನ್ನು ಕೇಳಿದ್ರೆ ಆಟೋಮೆಟಿಕ್ಕಾಗಿ ಅವ್ರಿಗೆ ಆ್ಯಕ್ಟಿಂಗ್ ಬಂದುಬಿಡುತ್ತೆ. ಯಾರೇ ಅಮೆಚೂರ್ಗಳು ಬಂದ್ರೂ, ನಟನೆ ಗೊತ್ತಿಲ್ಲದವ್ರು ಬಂದು ಈ ಕ್ಯಾಮ್ರಾ ಎದುರಿಗೆ ನಿಂತರು, ನಿಮ್ಮ ಹಾಡನ್ನು ಕೇಳಿಬಿಟ್ರೆ ಸಾಕು, ಅವ್ರಿಗೆ ನಟನೆ ಬರುತ್ತೆ. ಭಾವನೆ ಮಾತ್ರ ಸೂಪರ್ಬ್ ಗೋವಿಂದರಾಜು, ಸೂಪರ್ಬ್. ತಾಯಿಯ ನೋಡಲು ತವರಿಗೆ ಬಂದರೆ ತಾಯಿಯೇ ಕಾಣಲಿಲ್ಲ. ಒಂದೇ ಒಂದು ಡ್ರಾಬ್ಯಾಕ್ ಏನಂದರೆ, ಕೆಲವು ಕಡೆ ಶಾರ್ಪ್ ಹಾಡಿದ್ರಿ, ಅದು ಒಂದು ನಿಮಗೆ ಗಮನಕ್ಕೆ ಬಂದುಬಿಟ್ರೆ ನಿಮ್ಮನ್ನು ಹಿಡಿಯೋರು ಈ ಸಂಗೀತ ಜಗತ್ತಲ್ಲಿ ಇರೋದಿಲ್ಲ. ಮಾತು ಮೇಡಮ್, ತುಂಬ ಧನ್ಯವಾದಗಳು. ಏನ್ರಿ ಅದು ಫೀಲ್ ಕೊಡ್ತೀರಾ? ಅದು ಆ ಲೆವೆಲಿನ ವಿಬ್ರಾಟೋನ್ ಬಳಸ್ತೀರಾ, ಬಿಕ್ತೀರಾ, ಆದರೂ ಅಲ್ಲೆಲ್ಲೂ ಶ್ರುತಿ ತಪ್ಪಲಿಲ್ಲ ಅವರು. ಅಂಥ ಅಮೋಘವಾದ ಭಾವನೆಯನ್ನು ಕೊಟ್ಟು ಹಾಡುವಾಗನೂ ಶ್ರುತಿ ಆಚೆ ಆಗಿಲ್ಲ. ನಿಮ್ದು ಏನಾಗ್ತದೆ, ರೇಂಜ್ಗೆ ಹೋಗಿ ಸಸ್ಟೈನ್ ಮಾಡ್ತಿರಲ್ಲ, ಅಲ್ಲಿ ಕೆಲವು ಜಾಗದಲ್ಲಿ ಮಾತ್ರ ಶಾರ್ಪ್ ಆಗ್ತಿದೆ ನಿಮ್ಮದು. ಇಲ್ಲ ಮೇಡಮ್, ಸ್ವಲ್ಪ ಒಂದು 2-3 ದಿವಸದಿಂದ ವಾಯ್ಸು ಸ್ವಲ್ಪ ಟ್ರಬಲ್ ಕೊಡ್ತಾ ಐತೆ. ಅದೇನೇ ಇರಲಿ, ರೇಂಜಿಗೆ ಹೋದಾಗ ಥ್ರೋ ಜಾಸ್ತಿ ಆಗುತ್ತಲ್ಲ ಧ್ವನಿಯಲ್ಲಿ. ರೇಂಜ್ ಹೈ ಪಿಚ್ಚಲ್ಲಿ ಹಾಡಬೇಕು ಅಂದರೆ ಥ್ರೋ ಕೊಟ್ರೇ ತಾನೇ ಬರೋದು, ರೇಂಜ್ಗೆ ಹೋಗೋದು. ಸೊ ನನ್ನ ಒಂದು ಅಬ್ಸರ್ವೇಷನ್ ಪ್ರಕಾರ ನನಗನ್ನಿಸ್ತಿರೋದು, ನೀವು ಹೆಚ್ಚು ಥ್ರೋ ಕೊಟ್ಟಾಗ ಶ್ರುತಿ ಸ್ವಲ್ಪ ಜಾಸ್ತಿ ಹೋಗ್ತಾ ಇದೆ ನಿಮ್ಮದು. ಆವಾಗ ಒಂಚೂರು ಕಂಟ್ರೋಲ್ಡ್ ಸಿಂಗಿಂಗ್ ಮಾಡಿಬಿಟ್ರೆ ಅಬ್ಬಾಬಾ ಅಸಾಧ್ಯ. ನೀವು ಥ್ಯಾಂಕ್ ಯು ಮೇಡಮ್. ದೇವ್ರು ನಿಮ್ಮನ್ನು ಸುಖವಾಗಿಟ್ಟಿರಲಿ, ನಿಮಗೆ ಇನ್ನು ದೊಡ್ಡ 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 ಅವಕಾಶಗಳು ಬರಲಿ, ಅದ್ಭುತವಾದ ಸೂಪರ್ ಹಿಟ್ ಹಾಡುಗಳು ಸಿಗಲಿ, ನೀವು ಅತಿ ದೊಡ್ಡ ಗಾಯಕರ ಹೆಸರಿನ ಆ ಸಾಲಲ್ಲಿ ನಿಮ್ಮ ಹೆಸರು ಬರಬೇಕಾದೆ ನನ್ನ ಆಸೆ ಗೋವಿಂದರಾಜು. ಧನ್ಯವಾದಗಳು. ಹೃದಯದ ಆಳದಿಂದ ಇದನ್ನು ನಾನು ವಿಶ್ ಮಾಡ್ತಾ ಇರೋದು ನಿಮಗೆ. ನೀವು ತುಂಬ ಎತ್ತರಕ್ಕೆ ಬೆಳಿಬೇಕು, ಅದನ್ನು ನೋಡಿ ನಾನು ಸಂತೋಷ ಪಡಬೇಕು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಮುನಿರಾಜು ಸರ್, ಕಣ್ಣು ತುಂಬಿ ಬಂದ್ಬಿಡ್ತವೆ ಈ ಸನ್ನಿವೇಶ ನೆನೆಸ್ಕೊಂಡ್ರೆ. ಅದ್ಭುತವಾದ ಹಾಡು. ಯಾರ ರಚನೆ? ಹಿಂಗೆ ಹಾಡಿರೋದು ಕೇಳಿದೆ, ಪ್ರಭು ಸರ್ ಅಂತ ಹಾಡಿದ್ದಾರೆ. ಬಾಯಿಂದ ಬಾಯಿಗೆ ಬಂದಿರುತ್ತಾ ಇದು ಹಾಡು? ಅದ್ರ ಬಗ್ಗೆ ಗೊತ್ತಿಲ್ಲ ಇರ್ಬೋದು. ಯಾರು ನಾನು ಕೇಳಿದಂಗಿದೆ, ಯಾರೋ ಬರೆದಿರ್ತಾರೆ. ಬರೆದವ್ರಿಗೆ ಒಂದು ಚೂರು ಚಪ್ಪಾಳೆ ಕೊಟ್ಬಿಡ್ರಪ್ಪ. ಅವ್ರು ಯಾರು ಬರೆದಿರ್ತಾರೋ ಪುಣ್ಯಾತ್ಮರಿಗೆ ಕೊಟ್ಬಿಡಿ. ಈ ಥರದ್ದು ಸನ್ನಿವೇಶಗಳು ಇತ್ತು, ಈಗ ಇಲ್ಲದಂತ ಆಗ್ತಿದ್ದಾವೆ. ಯಾಕೆ ಅಂತಂದರೆ, ನೀನು ನೋಡಲಿಲ್ಲ ಅಂತಂದರೆ ಬಿಡು, ನನ್ನ ಆಸ್ತಿ ನನಗೆ ಕೊಡು, ನಾನು ನೋಡ್ಕೊಳ್ತೀನಿ ಅನ್ನೋ ಮಟ್ಟಕ್ಕೆ ಬದಲಾವಣೆ ಆಗ್ತಿದ್ದಾರೆ. ತಮ್ಮದಿರಾರೋ ಅಣ್ಣದಿರಾರೋ ಅಲ್ವಾ, ಸ್ವಲ್ಪ ಬೋಲ್ಡ್ ಆಗ್ತಿದ್ದಾರೆ ಹೆಣ್ಮಕ್ಳು. ಇವಾಗ ಚೇಂಜ್ ಆಗಿಬಿಟ್ಟದೆ ಸರ್. ಅಲ್ಲ, ಅದು ಆ ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗತ್ತೆ, ಆಗಬೇಕು, ಆಗಲಿ. ಯಾರು ಇಲ್ಲ ಹೇಳಿಲ್ವೇ?
ಯಾರಿಗೆ ಯಾರು ಎರವಿನ ಸಂಸಾರ ಹೌದು. ಅಲ್ವಾ, ಈ ಥರದ್ದು ಈ ಕಾಲದಲ್ಲಿ ನೋಡ್ತಾ ಇರ್ತೀವಿ. ಒಟ್ಟು ಅದು ಬಿಡಿ, ಅದೊಂದು ಚರ್ಚೆ ಹಂಗೆ ಇರಲಿ. ಅದು ಸಮಾಜದಲ್ಲಿ ಈ ಥರದ್ದೆಲ್ಲ ನಡೀತಾನೆ ಇರ್ತದೆ. ಒಂದು ಕಡೆ ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗ ಸಾಸಿರ, ಹೊನ್ನು ಕಟ್ಟುವರು ಉಡಿಯೊಳಗ ಅಂತಲೂ ಜನಪದರು ಹಾಡ್ತಾರೆ. ಹೌದು. ಈ ಥರದ ವೈರುಧ್ಯಗಳು ಇದ್ದೇ ಇರ್ತವೆ. ಈ ಒಟ್ಟಾರೆ ಈ ಹಾಡಿನ ಭಾವನೆ ಇತ್ತಲ್ಲ, ಅದು ಕರುಳನ್ನು ಹಿಂಡುವಂಥ ಕತೆ. ಯಾರಿಗೂ ಈ ಥರ ಆಗಬಾರ್ದು, ಯಾರ ಜೀವನದಲ್ಲೂ ಈ ಥರ ಯಾವತ್ತೂ ನಡಿಬಾರ್ದು, ಇದಂತೂ ಸತ್ಯ. ಆಮೇಲೆ ಈ ಥರದ ಹಾಡು ಕೇಳಿದಾಗೆಲ್ಲ ನನಗೇನು ಅನ್ನಿಸ್ತಾ ಇರ್ತದೆ ಗೊತ್ತಾ, ಮೂಲ ಜನಪದದಲ್ಲಿ ಒಂದು ಸಾಲಿದೆ, ಅದನ್ನು ಕೇಳಿ ಏನು ಅನ್ನಿಸ್ತದೆ ಅಂದರೆ, ತಾಯಿಲ್ದ ತವರಿಗೆ ಹೋಗಬೇಡ ನನ್ನ ಕಂದ, ನೀರಿಲ್ದ ಕೆರೆಗೆ ಕರ ಬಂದು, ನೀರಿಲ್ದ ಕೆರೆಗೆ ಕರ ಬಂದು ಅಲೆದಾಗ ನೋಡು ಆಗ ಅದರ ದುಃಖ ಬಹಳ ಅಂತ. ನೀರಿಲ್ದ ಕೆರೆಗೆ ಒಂದು ಸಣ್ಣ ಕರು, ಪಾಪ ಅದು ತಬ್ಲಿ ಕರು, ಅದು ಬಂದು ನೀರಿಗೋಸ್ಕರ ಅಲ್ದಾಡ್ತಿರುತ್ತಲ್ಲ, ಎಲ್ಲಿದೆ ನೀರು ಎಲ್ಲಿದೆ ನೀರು, ನೀರಿಲ್ದ ಕೆರೆಯಲ್ಲಿ ಪಾಪ ಆ ಸಂಕಟ. ಅದು ಮೂಕ ಪ್ರಾಣಿ, ಅದು ಯಾರಿಗೆ ಹೇಳ್ಕೊಳ್ಳುತ್ತದು? ಎಂಥ ಕಲ್ಪನೆ ಹೇಳ್ತಾರ್ರಿ ಇದನ್ನು ಜನಪದರು ಅಲ್ವಾ. ಅದ್ಭುತವಾದಂಥ ಸಾಹಿತ್ಯ. ಈ ಥರದ್ದೆಲ್ಲ ಕೇಳಿದಾಗೆಲ್ಲ ಭಾವನೆ ಹುಟ್ಟುತ್ತೆ. ಮತ್ತು ಒಂದು ಸಣ್ಣ ಸಣ್ಣ ಮಿಸ್ಟೇಕ್ ಏನಂದರೆ, ಹಣ್ಣನ ಅಂತಂದ್ರಿ, ಅಣ್ಣ ಯಾರಿಗೋ ಈ ತಮ್ಮಂದಿರ್ಯಾರಿಗೋ. ನೋಡಿ ಅದರ ಕಡೆ ಗಮನ ಹರಿಸಿ. ಭಾಷೆ ಭಾಳ ಮುಖ್ಯ. ಅದ್ಭುತವಾದ ಗಾಯಕನಾಗಲಿಕ್ಕೆ ಭಾಷೆ ಬಗ್ಗೆ ಕೂಡ ಇಡ್ತಾ ಇರಬೇಕು. SP ಸರ್ ನೋಡಿ ಕೇಳಿದ್ರಲ್ಲ ನೀವು, ಅವ್ರ ಮಾತೃಭಾಷೆ ತೆಲುಗಾದರೂ ಕೂಡ ಕನ್ನಡದಲ್ಲಿ ಎಲ್ಲಾದರೂ ಒಂದು ಅಕ್ಷರ ಎಲ್ಲಾದರೂ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗತ್ತಾ? ಸಾಧ್ಯ ಆಗಿದೆಯಾ? ಯಾರ ಕೈಲಾದರೂ ಸಾಧ್ಯ ಆಗಿದೆಯಾ? ಇಲ್ಲ ಸರ್, ಇದನ್ನು ಒಂದು ತಪ್ಪು ಹಾಡ್ಬಿಟ್ಟಿದ್ದೀರಿ ನೋಡಿ ಅಂತ ಎಲ್ಲಾದರೂ ಒಂದು ಹುಡಿ ಕೊಟ್ಬಿಟ್ರೆ, ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಶಸ್ತಿ ಯಾವ್ದಾರ ಇದ್ದರೆ ಅದನ್ನು ಅವ್ರಿಗೆ ಕೊಟ್ಬಿಡೋಣ. ಸಾಧ್ಯನೇ ಇಲ್ಲ. ಹಾಗಾಗಿ ಅವ್ರಿಗೆ ಭಾಷೆ ಅಭಿಮಾನ ಎಷ್ಟಿತ್ತು ಅಂತಂದರೆ, ಅದನ್ನು ಕಲ್ತ್ಕೊಂಡು ಬರೆದುಕೊಂಡು ಪ್ರತಿಯೊಂದು ಅಕ್ಷರ ಅದನ್ನು ಅಭ್ಯಾಸ ಮಾಡೇ ಹಾಡ್ತಾಯಿದ್ರು. ಅದು ನಮಗೆ ಮಾದರಿ ಆಗಬೇಕು. ಇದಕ್ಕೆ ಎಕ್ಸಾಕ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಆಮೇಲೆ ಕಲಿಯೋದಕ್ಕೆ ವಯಸ್ಸಿಲ್ಲ ಅಂತ ಹೇಳ್ತಾರಲ್ವ, ಅವರಿಂದ ಕಲ್ತ್ಕೋಬೇಕು. ಹಿರಿಯರು ಕಿರಿಯರು ಏನೂ ಅವ್ರು ನೋಡಲ್ಲ. ಅವ್ರು ಯಾವುದೋ ಒಂದು HS ವೆಂಕಟೇಶ್ ಮೂರ್ತಿಯವರ ಒಂದು ಕವನವನ್ನು ಹಾಡೋದಕ್ಕೆ ಬೆಂಗಳೂರಿಗೆ ಬಂದಿದ್ದರು ರೆಕಾರ್ಡಿಂಗಿಗೆ. ಇದ್ದಕ್ಕಿದ್ದಾಗೆ ಸಾಯಂಕಾಲ ಒಂದು 5 ಗಂಟೆ ಸಮಯ ನನಗೆ ಫೋನ್ ಬಂತು. ಏನು ಈ ಹೊತ್ತಿನಲ್ಲಿ ಫೋನ್ ಮಾಡ್ತಿದ್ದಾರಲ್ಲ ದೊಡ್ಡಪ್ಪ ಅಂತ ಫೋನ್ ಎತ್ಕೊಂಡೆ. ಮಗಳೇ, ಒಂದು ಸಾಹಿತ್ಯ ಹೇಳ್ತೀನಿ, ಅದರ ಅರ್ಥ ಹೇಳು ನನಗೆ ಅಂದರು. ಅವ್ರಿಗೆ ನಾನು ಕನ್ನಡ ಲಿಟ್ರೇಚರ್ ಓದ್ಕೊಂಡಿದ್ದೀನಿ ಅಂತ ಗೊತ್ತು. ಆ ಕವನವನ್ನು ಅಷ್ಟನ್ನು ಓದಿ ನನಗೆ ಅದರ ಅರ್ಥವನ್ನು ತಿಳ್ಕೊಂಡು ಬರ್ಕೊಂಡು ಆಮೇಲೆ ಥ್ಯಾಂಕ್ ಯು ಮಗಳೇ ಅಂದ್ಬಿಟ್ಟು ನಾನು ರೆಕಾರ್ಡಿಂಗು ಅಲ್ಲಿದ್ದೀನಿ, ಆಮೇಲೆ ಮಾತಾಡ್ತೀನಿ ಅಂತ ಇಟ್ಟರು. ನೋಡಿ ಅವರ ಡೆಡಿಕೇಶನ್ ನೋಡಿ. ಆ ಒಂದು ಲೆವೆಲ್ಲಿಗೆ ರೀಚ್ ಆದಮೇಲೆ ಅವ್ರು ಏನು ಹಾಡಿದ್ರು ನಡೆಯುತ್ತೆ. ಆ್ಯಕ್ಚುಲಿ ಅವರಿಗಿದು ನೀವು ಸರಿ ಹಾಡಿಲ್ಲ ಅಂತ ಹೇಳೋ ತಾಕತ್ತು ಯಾರಲ್ಲೂ ಇಲ್ಲ. ಆದರೂ ಅವರು ಅದನ್ನು ನಾನು ಕಲ್ತ್ಕೋಬೇಕು, ನಾನು ಇದನ್ನು ತಿಳ್ಕೋಬೇಕು, ತಿಳಿದು ಎಲ್ಲೂ ತಪ್ಪು ಮಾಡಬಾರ್ದು, ನಾನು ಯಾವುದೇ ಹಂತದಲ್ಲೂ ತಪ್ಪು ಮಾಡಬಾರ್ದು ಅನ್ನೋ ಒಂದು ಆ ಶ್ರದ್ಧೆ, ಆ ಡೆಡಿಕೇಶನ್ ಇದೆಯಲ್ಲ, ಅದಕ್ಕೆ ಅವರು ಲೆಜೆಂಡ್ ಆಗಿರೋದು. ಸಾಮಾನ್ಯರಿಂದ ಅಸಾಮಾನ್ಯರಾಗೋದು ಯಾವಾಗ ಅಂದರೆ, ನಮ್ಮಲ್ಲಿರುವ ಸ್ಟೂಡೆಂಟು ಸದಾಕಾಲ ನಾವು ಕೊನೆ ಉಸಿರು ಎಳೆಯೋವರೆಗೂ ನಮ್ಮಲ್ಲಿರುವ ಸ್ಟೂಡೆಂಟ್ ಯಾವಾಗಲೂ ಜೀವಿತವಾಗಿರಬೇಕು. ಆಮೇಲೆ ಪ್ರತಿದಿನ ಪ್ರತಿ ಕ್ಷಣ ನಮ್ಮನ್ನು ನಾವು ಹೇಗೆ ಬೆಟರ್ ಮಾಡ್ಕೋಬೋದು ಅನ್ನೋ ಕಡೆ ಕೃಷಿ ಮಾಡಬೇಕು. ಬೇರೆಯವ್ರದ್ದು ತಪ್ಪು ಹುಡ್ಕೊಂಡು ಬೇರೆಯವ್ರಿಗೆ ಇದು ಅವ್ರಿಗೆ ಅಯ್ಯೋ ಅವ್ರಿಗೆ ಈ ಪ್ರಶಸ್ತಿ ಬಂದುಬಿಡ್ತಾ, ಅಯ್ಯೋ ಅವ್ರಿಗೆ ಈ ವೇದಿಕೆಯಲ್ಲಿ ಹಾಡೋಕ್ಕೆ ಅವಕಾಶ ಸಿಕ್ಬಿಡ್ತಾ, ನಂಗೆ ಬರಲಿಲ್ವಾ? ನೋ, ನಿಮ್ಮ ಕೃಷಿ ನೀವು ಮಾಡಬೇಕು. ಅವಾಗೆಲ್ಲ ಹುಡ್ಕೊಂಬರುತ್ತೆ ತಾನಾಗ್ತಾನೆ. ನೀವು ಯಾವುದೋ ಅವಕಾಶದ ಹಿಂದೆ ಓಡಬಾರ್ದು. ಅವಕಾಶಗಳು ನಿಮ್ಮ ಹತ್ರ ಬರೋ ಹಾಗೆ ಸಾಧನೆ ಇರಬೇಕು. ಎಂದರೋ ಮಹಾನುಭಾವಲು ಅಷ್ಟೆ, ಇನ್ನೇನು ಹೇಳೋಕ್ಕಾಗಲ್ಲ. ಒಂದು ದೊಡ್ಡ ಚಪ್ಪಾಳೆ ನಮ್ಮ ಮ್ಯೂಸಿಷಿಯನ್ಸಿಗೆ ಬರಬೇಕು. ಆ ಸಾಹಿತ್ಯಕ್ಕೂ ಇವರು ಕೊಡ್ತಾ ಇದ್ದಂಥ ಫೀಲ್ಗೂ ಮತ್ತು ಆ ಸ್ವರ ಸಂಯೋಜನೆಗೂ ಮತ್ತು ಇವರು ಕಟ್ಟಿಕೊಟ್ಟಂತಹ ಆ ಒಂದು ಮಾಹೌಲ್ ಇದೆಯಲ್ಲ, ಅಪ್ಪ, ನಿಮಗೆ, ನಿಮ್ಮೆಲ್ಲರಿಗೆ, ನಿಮ್ಮಿಂದ ನಾವು, ನಮ್ಮಿಂದ ನೀವಲ್ಲ. ವೇಮ್ಗಲ್ ಸರ್. ಗೋವಿಂದರಾಜು ಸರ್, ನಾವು ಈ ಸಮಯದಲ್ಲಿ
ಗುರುರಾಜ್ ಹೊಸಕೋಟೆಗೂ ಒಂದು ಚಪ್ಪಾಳೆ ಕೊಡಬೇಕು. ಯಾಕಂದರೆ ಈ ಥರ ಹಾಡುಗಳನ್ನ ತುಂಬ ಕೊಟ್ಟಿದ್ದಾರೆ ಅವರು. ತಾಯಿ ತಂಗಿ ಬಗ್ಗೆ ಭಾವನೆ ಇರ್ತಕ್ಕಂಥ ಒಳ್ಳೊಳ್ಳೆ ಹಾಡುಗಳನ್ನ ಅವರು ಕೊಟ್ಟಿದ್ದಾರೆ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರ್ದವ ಅಲ್ವೇ, ಆ ಹಾಡನ್ನು ಕೇಳಿದ ಮೇಲೆ ನೋಡಿ ಅದರದ್ದು ಲಿಂಕೇ ಇದು ಸಾಹಿತ್ಯ. ನೀವು ಯಾರೋ ಹೇಳಿದ್ರೆ ಯಾರೋ ಬರೆದಿದ್ದಾರೆ ಅಂಥೇಳಿ ಅವ್ರಿಗೂ ಒಂದು ಚಪ್ಪಾಳೆ ಕೊಟ್ಟಿದ್ದಾಗಿದೆ. ಆದರೆ ಎಂಥ ಹಾಡೋದು ನೋಡಿ, ಆ ಥರದ್ದು ಎಷ್ಟು ಹಾಡುಗಳು ಕೇಳಿದ್ರು ಕೇಳಬೇಕು ಅನ್ನಿಸ್ತಾ ಇರ್ತದೆ, ಹೌದಿಲ್ಲ? ಹೌದು ಸರ್. ಹಾಂ, ಸಂಬಂಧಗಳ ಬಗ್ಗೆ ಸಾವಿರಾರು ಹಾಡಿದೆ ಜನಪದರಲ್ಲಿ. ಆದ್ರೂ ಇತ್ತೀಚೆಗೆ ಬರೀತಕ್ಕಂಥ ಕೆಲವರು ಒಳ್ಳೆ ಸಾಹಿತ್ಯವನ್ನು ಬಳಸಿ ಒಳ್ಳೆ ಹಾಡುಗಳನ್ನು ನಮ್ಮಂಥವ್ರಿಗೆ ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ನೀವು ಅಷ್ಟೇ ಚೆನ್ನಾಗಿ ಹಾಡಿದರೆ ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ದೇವನಿರುವ ಗುಡಿ ಚಂದ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಾಗರಾಜ್ ಥೋಮ್ರಿ ಆನ್ ಸ್ಟೇಜ್ ಪ್ಲೀಸ್. ದೇವನಿರುವ ಗುಡಿ ಚಂದ, ಹಣ್ಣಿರುವ ಮರ ಚಂದ, ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ. ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ. ದೇವನಿರುವ ಗುಡಿ ಚಂದ, ಹಣ್ಣಿರುವ ಮರ ಚಂದ, ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ. ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ. ಉಳಿಸುವ ತಾಯಿ ಹೆಣ್ಣು, ಹರಸುವ ಶಕ್ತಿ ಹೆಣ್ಣು. ಉಣಿಸುವ ತಾಯಿ ಹೆಣ್ಣು, ಹರಸುವ ಶಕ್ತಿ ಹೆಣ್ಣು. ಹೆಣ್ಣೆರದ ಹೆಣ್ಣಿರದ ಸಿರಿಸುಕವ ರಸವಿರದ ಮಣ್ಣು. ಹೆಣ್ಣಿರದ ಸಿರಿಸುಕವ ರಸವಿರದ ಮಣ್ಣು. ದೇವನಿರುವ ಗುಡಿ ಚಂದ, ಹಣ್ಣಿರುವ ಮರ ಚಂದ, ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ. ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ. ಮನೆಯೆಂಬ ಗುಡಿಯಲ್ಲಿ ಇರಲೊಂದು ಹೆಣ್ಣು ಧ್ವನಿ. ಮನೆಯೆಂಬ ಗುಡಿಯಲ್ಲಿ ಇರಲೊಂದು ಹೆಣ್ಣು ಧ್ವನಿ. ದಣದಿರುವ ಜೀವಕ್ಕೆ ನೀಡುವಳು ಜೀನಾನಿ. ದಣದಿರುವ ಜೀವಕ್ಕೆ ನೀಡುವಳು ಜೀನಾನಿ. ಅತ್ತೆ ಮಾವನ ಸೇವೆ ಮತ್ತೆ ಗಂಡನ ಸೇವೆ. ಅತ್ತೆ ಮಾವನ ಸೇವೆ ಮತ್ತೆ ಗಂಡನ ಸೇವೆ. ಮತ್ತೆ ಗಂಡನ ಸೇವೆ ಮಾಡುತ್ತಾ ಇದ್ದವಳು. ಮತ್ತೆ ಗಂಡನ ಸೇವೆ ಮಾಡುತ್ತಾ ಇದ್ದವಳು. ದೇವನಿರುವ ಗುಡಿ ಚಂದ, ಹಣ್ಣಿರುವ ಮರ ಚಂದ, ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ. ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ. ಕತ್ತಲಾಗಿದ ಮನೆಗೆ ಬೆಳಕನ್ನೇ ತಂದವಳು. ಕತ್ತಲಾಗಿದ ಮನೆಗೆ
ಬೆಳಕನ್ನೇ ತಂದವಳು ಬೆಳಕನ್ನು ತಂದವಳು ಮನೆಯನ್ನು ಬೆಳಗುವಳು ಬೆಳಕನ್ನೇ ತಂದವಳು ಮನೆಯನ್ನು ಬೆಳಗುವಳು ಹುಟ್ಟಿದ ಮಗುವನ್ನು ಹೆಣ್ಣಾದರೆ ಏನೋ ಹುಟ್ಟಿದ ಮಗುವನ್ನು ಹೆಣ್ಣಾದರೆ ಏನೋ ವಿದ್ಯಾ ಬುದ್ಧಿ ಕಲಿಸಿ ಅರಳಿಸ ನೀನು ವಿದ್ಯಾ ಬುದ್ಧಿ ಕಲಿಸಿ ಅರಳಿಸ ನೀನು ಹೆಣ್ಣು ಶಿಶುವ ಹುಣ್ಣೆಂಬ ಭಾವನೆಯ ಬೇಡ ಹೆಣ್ಣು ಶಿಶುವ ಹುಣ್ಣೆಂಬ ಭಾವನೆಯ ಬೇಡ ಪ್ರೀತಿಸುವ ಮಗುವಿನ ಬದುಕೆಲ್ಲ ಮೋಡ ಪ್ರೀತಿಸುವ ಮಗುವಿನ ಬದುಕೆಲ್ಲ ಮೋಡ ದೇವನಿರುವ ಗುಡಿ ಚಂದ ಹಣ್ಣಿರುವ ಮರ ಚಂದ ದೇವನಿರುವ ಗುಡಿ ಚಂದ ಹಣ್ಣಿರುವ ಮರ ಚಂದ ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ ಅರ್ಚನಾ ಮ್ಯಾಮ್. ತೋಮ್ರಿ ಅವರೇ, ಹಾಂ ಮೇಡಮ್ ನಮಸ್ತೆ. ಥ್ಯಾಂಕ್ಸ್ ಮೇಡಮ್. ದೇವನಿರುವ ಗುಡಿ ಚಂದ ಅಯ್ಯೋ ಎಷ್ಟು ಸ್ವೀಟ್ ಅಂದರೆ ನೀವು, ಡಯಾಬಿಟಿಸ್ ಬಂದ್ಬಿಡುತ್ತೆ. ಭಾರಿ ಚಂದ ಹಾಡಿದ್ರಿ ತೋಮ್ರಿ ಅವ್ರೆ, ಬಹಳ ಬಹಳ ಚಂದ. ಆ ಮಧ್ವದಲ್ಲಿ ಕಿಟಿ 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 ಅದನ್ನು ಸೌಂಡ್ ಮಾಡಿಕೊಂಡು ಇದನ್ನು ಬೇರೆ ನುಡಿಸ್ಕೊಂಡು ಆ ಕುತ್ತಿಗೆ ಕುಣಿಸ್ಕೊಂಡು ಏನು ಚಂದ, ಏನು ಸೊಗಸು, ಏನು ಸೊಗಸು. ಎಷ್ಟು ಒಳ್ಳೆಯ ಹಾಡು, ಒಳ್ಳೆಯ ಸಾಹಿತ್ಯ, ಒಳ್ಳೆಯ ಸಂಗೀತ, ಒಳ್ಳೆಯ ಮೆಸೇಜು. ಹೌದು ಮೇಡಮ್. ನನ್ನ ಪ್ರಕಾರ ಈ ಹಾಡನ್ನು ಸೇವ್ ಗರ್ಲ್ ಚೈಲ್ಡ್ ಅಭಿಯಾನ ಇದೆಯಲ್ಲ, ಹೆಣ್ಣು ಮಕ್ಕಳನ್ನು ಉಳಿಸಿ ಅಭಿಯಾನ, ಆ ಅಭಿಯಾನಕ್ಕೆ ಈ ಹಾಡನ್ನು ಇವ್ರ ಧ್ವನಿಯಲ್ಲಿ ಮುದ್ರಿಸಿ ಆ್ಯಂಥಮ್ ಮಾಡ್ಕೊಂಬಿಡ್ಬೇಕು. ಅದ್ಭುತವಾಗಿ ಹಾಡಿದ್ರಿ ತೋಮ್ರಿ ಅವರೇ, ನಿಮಗೆ ಹೀಗೆ ಚಂದ ಚಂದದ ಹಾಡುಗಳನ್ನು ಚಂದ ಚಂದವಾಗಿ ನಮಗೆ ಹಾಡಿ ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತ ದೇಶದಲ್ಲಿ, ಇಡೀ ಜನಪದ ಲೋಕದಲ್ಲಿ ನಿಮ್ಮ ಹೆಸರು ಅಜರಾಮರವಾಗಿ ಉಳಿಯಲಿ, ಬೆಳೆಯಲಿ. ಆಗಲಿ ಮೇಡಮ್, ಆಗಲಿ. ವೇಮ್ಗಲ್ ಸರ್. ನಾಗರಾಜ್ ಸರ್. ದೇವರಿರುವ ಗುಡಿ ಚಂದ ಹೌದು ಸರ್. ಅಲ್ವಾ? ಹೌದು ಸರ್. ಹಣ್ಣಿರುವ ಮರ ಚಂದ, ಹೌದು ಸರ್. ಹೆಣ್ಣಿರುವ ಮನೆ ಚಂದ. ಹೌದು. ಈ ಗಾನ ಸಿಂಚನಕ್ಕೆ ನೀವು ಬಹಳ ಅಂದಾರಿ. ಆಗಲಿ ಸರ್, ಆಗಲಿ ಸರ್, ಆಗಲಿ. ವಿಭಿನ್ನವಾದ ವೇಷ, ಆಮೇಲೆ ನಮ್ಮ ಗಾನ ಸಿಂಚನ ನಿಮ್ಮ ಈ ರೀತಿಯ ವಿಭಿನ್ನ ಹಾಡುಗಳ ಮೂಲಕ ಸದಾ ಒಂದು ರೀತಿಯಾಗಿ ವೈಬ್ರೇಷನ್ ಅಂತೂ ಖಂಡಿತ ಇರುತ್ತೆ ಅಲ್ವೇ? ಒಳ್ಳೊಳ್ಳೆ ಹಾಡುಗಳು ಎಲ್ಲಿ ಕಲೆಕ್ಟ್ ಮಾಡಿದ್ರಿ ಈ ಹಾಡುಗಳೆಲ್ಲ ಅಂತ ನಮಗೆ ಇದುವರೆಗೂ ಗೊತ್ತಾಗಿಲ್ಲ. ಇವೆಲ್ಲ ಹಳೆ ಹಾಡುಗಳು ಸರ್. ನಮ್ಮ ಹಿರಿಯರ ಹಾಡುಗಳನ್ನು ನಾನು ಮನೆಯಲ್ಲಿ ಬುಕ್ಕಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವೇ? ನಾವೊಂದು ಅಧ್ಯಯನಕಾರ ಇದ್ದಾಗ ಸರ್, ಈ ಹಾಡಿನ ವಿಷಯಕ್ಕೆ ಬಂದರೆ ನಮ್ಮ ಹಳೆಬರು ಹಾಡಿದ ಹಾಡುಗಳೆಲ್ಲ ಒಂದು 200-300 ಹಾಡು ಸರ್ ಬರೆದು ಇಟ್ಕೊಂಡಿದ್ದೀವಿ ಸರ್. ಒಳ್ಳೆಯದಾವೆ. ನಾವು ವಾರದಲ್ಲಿ 1-2 ಸರಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ. ಈಗ ಎಲ್ಲ ಕಡೆನೂ, ಅದರಲ್ಲೂ ಬೆಂಗಳೂರಿನಲ್ಲಿ ಇರ್ತಕ್ಕಂಥವರು, ಹಳ್ಳಿಗಳಲ್ಲಿ ಇರ್ತಕ್ಕಂಥವರು ಹೆಣ್ಣು ಮಕ್ಕಳೇ ಕಡೆ ಕಾಲದಲ್ಲಿ ತಾಯಿ ತಂದೆಗಳನ್ನ ಈಗ ಚೆನ್ನಾಗಿ ನೋಡ್ಕೊಳ್ತಾ ಇರೋದು. ಇದು ನಿಮಗೆ ಗೊತ್ತಿರಲಿ. ಹಂಗಾಗಿ ಹೇಳ್ತಾರೆ, ಅದು ಸಾಮಾನ್ಯವಾಗಿ ನಮಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಇಲಾಖೆಯಲ್ಲಿ ನೋಡಿ. ಹೆಣ್ಣು ಮಕ್ಕಳೇ ಕಡೆ ಗಳಿಗೆಯಲ್ಲಿ ಅವ್ರು ಎಲ್ಲಿಗೆ ಕೊಟ್ಟು ಮದುವೆ ಮಾಡಿದರೂ ಸಹ ಏನಾದರೂ ಪೇರೆಂಟ್ಸ್ ಹೆಚ್ಚು ಕಮ್ಮಿಯಾಗಿ ಆಸ್ಪತ್ರೆನೋ ಮನೆಯಲ್ಲಿ ಕಾಯಿಲೆ ಇದ್ದರೆ ಬಂದು ಕಡೆಯಲ್ಲಿ ಆರೈಕೆ ಮಾಡೋರು ಅವರೇ. ಗಂಡು ಮಕ್ಕಳು ಅವ್ರವ್ರ ಪಾಡಿಗೆ ಸಾಫ್ಟ್ವೇರ್ ಇಂಜಿನಿಯರ್ಸೋ ಇನ್ನೊಂದು ಆಗಿ ಯಾವುದೋ ದೇಶದಲ್ಲಿ ಎಲ್ಲೋ ಇರ್ತಾರೆ. ಆದರೆ ಹೆಣ್ಣು ಮಕ್ಕಳು ಫಾರಿನಲ್ಲಿದ್ದರೂ ಸಹ ಕಡೆ ಇದರಲ್ಲಿ ಬಂದು ಸೇವೆ ಮಾಡಿರೋದನ್ನು ನಾನು ಸಾಕಷ್ಟು ನೋಡಿದ್ದೀನಿ. ಹಾಗೆ ಭ್ರೂಣ ಹತ್ಯೆಗಳು ನಿಂತಿದೆ ಈಗ, ಅದು ಸದಾ ಅದನ್ನು ನಿಲ್ಲಬೇಕು. ಅದು ನಿಮ್ಮ ಮೆಸೇಜ್ ಕೂಡ ಮೇಡಮ್ ಹೇಳಿದಾಗ ಅದು ಎಲ್ಲ ವೀಕ್ಷಕರ ಗಮನಕ್ಕೆ ಹೋದರೆ ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ಏನು ಗೌರವ ಇದೆಯಲ್ಲ ಅದಿನ್ನೂ ಹೆಚ್ಚುತ್ತೆ ಅಂತ ನಾನು ಅನಿಸ್ಕೊಂಡು, ಒಳ್ಳೆ ಪ್ರಸ್ತುತಿ ನಿಮ್ಮದು. ಈ ಹಾಡಿನ ಮುಖಾಂತರ ನಿಮಗೆ ಧನ್ಯವಾದಗಳು. ಮುನಿರಾಜು ಸರ್. ತೋಮ್ರಿ ಅವರೇ ಸರ್ ನಮಸ್ತೆ.
ಈ ಹಾಡು, ಈ ಸಾಹಿತ್ಯ, ನಿಮ್ಮ ಹಾಡುಗಾರಿಕೆ, ನಿಮ್ಮ ನಡವಳಿಕೆ, ನಿಮ್ಮ ಆ ಒಂದು ಮುಗ್ಧತೆ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಮಾತಾಡೋಕ್ಕೆ ತುಂಬ ಪದಗಳು ಸಿಗ್ತವೆ. ಇದಕ್ಕೆ ನನಗೆ ಯಾಕೋ ಪದಗಳೇ ಸಿಗ್ತಾ ಇಲ್ಲ ರೀ. ಏನನ್ನು ಯಾವುದನ್ನು ವರ್ಣನೆ ಮಾಡಬೇಕು ಅಂತ ನನಗೇನು ತೋಚ್ತಾನೇ ಇಲ್ಲ, ದೇವರಾಣೆ ತೋಚ್ತಾ ಇಲ್ಲ. ಯಾಕೆಂದರೆ ಇಷ್ಟು ಅದ್ಭುತವಾದಂಥ ಸಾಹಿತ್ಯ ರೀ ಇದು. ದೇವನಿರುವ ಗುಡಿ ಚಂದ, ಹಣ್ಣಿರುವ ಮರ ಚಂದ, ಹೆಣ್ಣಿರುವ ಮನೆಯಲ್ಲಿ ತುಂಬಿಹದು ಆನಂದ, ಹೆಣ್ಣಿರುವ ಮನೆಯಲ್ಲಿ. ಇದನ್ನು ಇಲಾಖೆಗಳವ್ರು ಕೇಳಬೇಕು, ಇಂಥವನ್ನ ತಲುಪಿಸ್ಬೇಕು. ಸಮಾಜ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇವುಗಳನ್ನ ಬಳಸ್ಕೋಬೇಕು. ಅಂಗನವಾಡಿಗಳಲ್ಲಿ ಅಲ್ಲಿ ಇಲ್ಲಿ ಇವನ್ನೆಲ್ಲ ಈ ಥರದ ಹಾಡುಗಳನ್ನ ಕೇಳಿಸ್ಬೇಕಣ್ರಿ. ನೀವು ಅದಕ್ಕೆ ರಾಯಭಾರಿ ಆಗಬೇಕು, ಆಗಲಿ ಸರ್, ರಾಯಭಾರಿ ಆಗ್ಬೇಕು ನೀವು. ನಿಮ್ಮ ಆಶೀರ್ವಾದದಿಂದ ಅದು ಯಾಕೆ ಗೊತ್ತಾ, ನಿಜವಾದ ಧ್ವನಿ, ಅದು ನಿಜವಾದ ಧ್ವನಿ, ಹೆಣ್ಣಿನ ಪರವಾದಂಥ ಒಂದು ಅಪ್ಪಟ ಧ್ವನಿ ಅದು. ನೀವು ಭಾವನೆ ತುಂಬಿ ಹಾಡಿದಾಗೆ ಗೊತ್ತಾಯಿತು ನಿಮ್ಗೆ ಆ ಭಾವನೆನೂ ಇದೆ. ಹೆಣ್ಮಕ್ಳ ಬಗ್ಗೆ ಒಳ್ಳೆ ಅಭಿಪ್ರಾಯ, ಒಳ್ಳೆ ಭಾವನೆ ಕೂಡ ಇದೆ ನಿಮ್ಮಲ್ಲಿ ಅಲ್ವಾ? ಹೌದು ಸರ್. ಇನ್ನೇನು ಹೇಳಕ್ಕೆ ನನಗೆ ಸಾಧ್ಯ ಇಲ್ಲ, ಸಾಧ್ಯ ಆಗ್ತಾನೂ ಇಲ್ಲ. ನಾನು ಯಾವ ಪುರಾಣದ ಕತೆ ತರಲೋ, ಇನ್ಯಾವ ಕತೆ ತರಲಿ, ಇನ್ಯಾವ ಉದಾಹರಣೆಗಳನ್ನ ಹೇಳಿ ನಿಮ್ಮನ್ನು ಮೆಚ್ಚಿಸಲಿಕ್ಕೆ ಹೋಗಲಿ. ನಾನು ನಿಜವಾಗ್ಲೂ ನನಗೆ ಮನಸ್ಸು ತುಂಬಿ ಹೋಗಿದೆ, ಏನು ಹೇಳೋಕ್ಕೂ ಸಾಧ್ಯ ಇಲ್ಲ. ಸರಿ ಸರ್. ಯಾಕೆಂದರೆ ಈ ಥರದ್ದೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡು ಬರ್ತೀವಿ. ಹೆಣ್ಣು ಮಕ್ಕಳ ಜೊತೆ ಬೆಳೆದು ಇಷ್ಟು ಬೇಗ ಮದುವೆ ಯಾಕಮ್ಮ ಈ ಹುಡುಗಿಗೆ, ಈ ಪುಟ್ಟ ಹುಡುಗಿಗೆ ಸೀರೆ ಯಾಕ, ಲಂಗ ಹಾಕವ, ಎಳೆಗರವನ್ನು ಬಂಡಿಗೆ ಬಿಗಿದು ಎಳೆಯೆಂದರೆ ಅದು ಎಳೆಯುವುದೇನ, ದೇಹ ಮನಸ್ಸು ಬಲಿಯುವ ಮೊದಲು ಕೂಡಿಸಬೇಡಿ ಹಸೆಮಣೆ ಮೇಲೆ. ಈ ಥರದ್ದೆಲ್ಲ ಹಾಡಿಕೊಂಡು ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಕಲಿಸಿ ಅಂತ ಹೇಳ್ಕೊಂಡು ಬಂದವರು ನಾವೆಲ್ಲ. ಒಳ್ಳೆಯದಾಗಲಿ, ಧನ್ಯವಾದಗಳು. ನೋಡಿದ್ರಲ್ಲ ಎಲ್ಲರೂ ಎಷ್ಟು ಸೊಗಸಾಗಿ ಹಾಡಿದ್ರು ಅಂತ. ಹಾಗಿದ್ರೆ ನಾಳಿನ ಕಾರ್ಯಕ್ರಮದಲ್ಲಿ ಇನ್ನು ಯಾವ ವಿಭಿನ್ನವಾದಂತಹ ಗೀತೆಯನ್ನ ಗಾನ ಸಿಂಚನದ ವೇದಿಕೆ ಮೇಲೆ ತರ್ತಾರೆ, ಇದನ್ನೆಲ್ಲ ನೋಡೋದಕ್ಕೆ ನೀವು ನಾಳಿನ ಸಂಚಿಕೆಯನ್ನ ವೀಕ್ಷಿಸಲೇಬೇಕು ಅಂತ ಹೇಳ್ತಾ ಮತ್ತೆ ಸಿಗೋಣ. ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ